ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಎಲ್ಲರಿಗೂ ನವೀಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ನಾರ್ಮಲ್ ಆಗಿ ಎಲ್ಲರೂ ಕಬಾಬ್ ಮಾಡ್ತಾರೆ, ನಾನು ಚೀಸ್ ಕಬಾಬ್ ಮಾಡ್ತಾ ಇದ್ದೀನಿ. ಇದು ಚಿಕನ್ ಪ್ರಿಯರಿಗೆ ಇಷ್ಟಪಡುವಂಥ ರೆಸಿಪಿ. ಸ್ಮೂತ್ ಮತ್ತು ಟೇಸ್ಟಿಯಾಗಿ ಬರುತ್ತೆ. ಯಾವುದೆಲ್ಲ ಐಟಮ್ಸ್ ಬೇಕು ಅಂತೇಳಿ ನೋಡೋಣ. ಚೀಸ್ ಕಬಾಬ್ ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಅರ್ಧ kg ಕ್ರಶ್ಡ್ ಬೋನ್ಲೆಸ್ ಚಿಕನ್, 3 ಕಾಯಿ ಮೆಣಸು, ಅರ್ಧ ಲಿಂಬೆ, 2 ಮೀಡಿಯಂ ಸೈಜ್ ಈರುಳ್ಳಿ, ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 5-6 ಬೆಳ್ಳುಳ್ಳಿ, ಅರ್ಧ ಕಪ್ ಆಗುವಷ್ಟು ಪುದೀನ ಸೊಪ್ಪು, 1 ಸ್ಪೂನ್ ಜೀರಿಗೆ ಪೌಡರ್, 1 ಸ್ಪೂನು ಖಾರದ ಪುಡಿ, 1 ಸ್ಪೂನು ಚಿಲ್ಲಿ ಫ್ಲೇಕ್, ಮತ್ತೆ 1 ಎಗ್, ಚೀಸ್, ಮತ್ತೆ ಸ್ವಲ್ಪ ಅರಿಶಿಣ, ಮತ್ತೆ ರುಚಿಗೆ ಬೇಕಾಗುವಷ್ಟು ಉಪ್ಪು, ಮತ್ತೆ ಜೀರಿಗೆ ಮತ್ತೆ ಕೊತ್ತಂಬರಿ ಈ ತರ ಪುಡಿ ಮಾಡಿಕೊಳ್ಬೇಕು. 2 ಸ್ಪೂನ್ ಆಗುವಷ್ಟು ಬೇಕಿದು. ಮತ್ತೆ ಬ್ರೆಡ್ ಪುಡಿ ಮಾಡಿರೋದು 1 ಕಪ್. ಬನ್ನಿ ಯಾವ ತರ ಮಾಡೋದು ಅಂತ ನೋಡೋಣ. ಇವಾಗ ಚಿಕನ್ಗೆ ಎಲ್ಲ ಐಟಮ್ಸ್ಗಳನ್ನ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ. ಅರಿಶಿನ ಯೂಸ್ ಮಾಡ್ಕೊಳ್ಬೇಕು ಅಂತ ಇಲ್ಲ, ಬೇಕು ಅಂತ ಇದ್ರೆ ಹಾಕೋಬಹುದು. ನಾನಿಲ್ಲಿ ಅರ್ಧ ಸ್ಪೂನ್ ಅರಿಶಿನ ಯೂಸ್ ಮಾಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಾಗುವಷ್ಟು, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಈ ತರ ಮಾಡಿಕೊಳ್ಬೇಕು. ಅದರ ಮಧ್ಯಕ್ಕೆ ಚೀಸ್ ಇಡಬೇಕು. ನಂತರ ಈ ತರ ಫುಲ್ ಕವರ್ ಮಾಡಿಕೊಳ್ಬೇಕು. ಕವರ್ ಮಾಡಿ ಮತ್ತೆ ಈ ತರ ಪ್ರೆಸ್ ಮಾಡಿಕೊಳ್ಬೇಕು. ಈಗ ಕಾದಿರ ಎಣ್ಣೆಯಲ್ಲಿ ಕರಿಬೇಕು. ಈ ತರ ಬ್ರೌನ್ ಕಲರ್ ಬಂದ ಮೇಲೆ ತೆಗಿಬೇಕು.
ಚೀಸ್ ಕಬಾಬ್ ರೆಡಿ. ಇದನ್ನು ಇವಾಗ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಚೀಸಿಯಾಗಿ ಬರುತ್ತೆ. ಟೇಸ್ಟ್ ಮತ್ತೆ ಸ್ಮೂತ್ ಆಗಿರುತ್ತೆ. ಸಾಫ್ಟ್ ಅಂಡ್ ಟೇಸ್ಟಿ ಚೀಸ್ ಕಬಾಬ್ ರೆಡಿ. ನೀವು ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮುಂದಿನ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.